ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ನಮ್ಮ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪತ್ತಿಯಾಗ್ತದೆ. ಇದರ ಕೆಲಸ ಏನಂದರೆ ಆಹಾರವನ್ನು ಮೆದುಗೊಳಿಸುವುದು ಅಲ್ಲದೆ ನಮಗೆ ರೋಗವನ್ನು ಉಂಟು ಮಾಡುವ ಸೂಕ್ಷ್ಮಾಣುಜೀವಿಗಳನ್ನು ಜಠರದಲ್ಲಿರುವ ಆಮ್ಲವು ಸಾಯಿಸುತ್ತದೆ. ಆದ್ದರಿಂದ ಹೈಡ್ರೋಕ್ಲೋರಿಕ್ ಆಮ್ಲ ಆಹಾರ ಜೀರ್ಣಕ್ರಿಯೆ ಮತ್ತು ಆಹಾರವನ್ನು ರೋಗಕಾರಕ ಸೂಕ್ಷ್ಮಾಣುಜೀವಿಗಳನ್ನು ಮುಕ್ತಗೊಳಿಸಲು ಬಹಳ ಪ್ರಮುಖವಾದದ್ದಾಗಿದೆ. ಈ 1ನೇ ಪ್ರಶ್ನೆ ಜಠರ ರಸಕ್ಕೆ ಸಂಬಂಧಿಸಿದ್ದಾಗಿದೆ. ಈ ಆಮ್ಲೀಯವಾದ ಜಠರ ರಸವು ನಮ್ಮ ಪ್ರತ್ಯಾಮ್ಲೀಯವಾದ ಪಿತ್ತರಸದೊಡನೆ ಸೇರಿದಾಗ ನಮ್ಮ ಸಣ್ಣ ಕರುಳಿನಲ್ಲಿ ಪ್ರವೇಶ ಆಗೋ ಮೊದಲು ಇದು ಏನಾಗ್ತದೆ, ತಟಸ್ಥ ಆಗ್ತದೆ. ಸಣ್ಣ ಕರುಳು ಬಹಳ ಸೂಕ್ಷ್ಮವಾದ ಅಂಗವಾಗಿರೋದ್ರಿಂದ ಆಮ್ಲೀಯವಾದ ಆಹಾರವನ್ನು ಅದು ತಡೆದುಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಪ್ರತ್ಯಾಮ್ಲೀಯವಾದ ಪಿತ್ತರಸವು ಆಹಾರದಲ್ಲಿ ಮಿಶ್ರಣಗೊಂಡು ಆಹಾರವನ್ನು ತಟಸ್ಥಗೊಳಿಸಿ ನಮ್ಮ ಸಣ್ಣ ಕರಳು ಡ್ಯಾಮೇಜ್ ಆಗದಂತೆ ತಡೀತದೆ. ಈ ಕಾನ್ಸೆಪ್ಟ್ಗೆ ಸಂಬಂಧವಾದ ಪ್ರಶ್ನೆಯನ್ನು ನಾವು ಇವಾಗ ನೋಡೋಣ. ಪ್ರಶ್ನೆ 1, ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಎಂದರೆ? ಈ ಪ್ರಶ್ನೆಯನ್ನು ಜೂನ್ 2019 ಪರೀಕ್ಷೆಗೆ ಕೇಳಲಾಗಿದೆ. ಆಪ್ಷನ್ ಎ, ಆಮ್ಲೀಯ ಆಹಾರವು ಪಿತ್ತರಸದಿಂದಾಗಿ ಕ್ಷಾರೀಯವಾಗುತ್ತದೆ. ಆಪ್ಷನ್ ಬಿ, ಹೈಡ್ರೋಕ್ಲೋರಿಕ್ ಆಮ್ಲದಿಂದಾಗಿ ಆಹಾರವು ಆಮ್ಲೀಯವಾಗುತ್ತದೆ. ಆಪ್ಷನ್ ಸಿ, ಅಮೈಲೇಜ್ನ ಕ್ರಿಯೆಯಿಂದಾಗಿ ಪಿಷ್ಟವು ಜೀರ್ಣವಾಗುತ್ತದೆ. ಆಪ್ಷನ್ ಡಿ, ಪೆಪ್ಸಿನ್ನ ಕ್ರಿಯೆಯಿಂದಾಗಿ ಪ್ರೋಟೀನ್ ಜೀರ್ಣವಾಗುತ್ತದೆ. ಉತ್ತರ ಆಮ್ಲೀಯ ಆಹಾರವು ಪಿತ್ತರಸದಿಂದಾಗಿ ಕ್ಷಾರೀಯವಾಗುತ್ತದೆ. ಇನ್ನು 2ನೇ ಪ್ರಶ್ನೆ, ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನಗೊಳ್ಳುವ ಸ್ಥಳ. ಈ ಪ್ರಶ್ನೆಯನ್ನು ಸೆಪ್ಟೆಂಬರ್ 2020 ಪರೀಕ್ಷೆಗೆ ಕೇಳಲಾಗಿದೆ. ಆಪ್ಷನ್ ಎ ಜಠರ, ಆಪ್ಷನ್ ಬಿ ದೊಡ್ಡ ಕರಳು, ಆಪ್ಷನ್ ಸಿ ಸಣ್ಣ ಕರಳು, ಆಪ್ಷನ್ ಡಿ ಯಕೃತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಣ್ಣ ಕರಳು. ಮಾನವನ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸುವ ರಕ್ತನಾಳಗಳು. ಈ ಪ್ರಶ್ನೆಯನ್ನು ಜುಲೈ 2021 ಪರೀಕ್ಷೆಗೆ ಕೇಳಲಾಗಿದೆ. ಆಪ್ಷನ್ ಎ ಅಪಧಮನಿಗಳು, ಆಪ್ಷನ್ ಬಿ ಲೋಮನಾಳಗಳು, ಆಪ್ಷನ್ ಸಿ ಪುಪ್ಪಸಕ ಅಪಧಮನಿಗಳು, ಆಪ್ಷನ್ ಡಿ ಅಭಿಧಮನಿಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಭಿಧಮನಿಗಳು. ಪ್ರಶ್ನೆಯ 4, ಮಾನವನ ದೇಹದಲ್ಲಿ ಆಕ್ಸಿಜನ್ ರಹಿತ ರಕ್ತವನ್ನು ಹೃದಯದಿಂದ ಶ್ವಾಸಕೋಶಗಳಿಗೆ ಸಾಗಿಸುವ ರಕ್ತನಾಳಗಳು. ಈ ಪ್ರಶ್ನೆಯನ್ನು ಸೆಪ್ಟೆಂಬರ್ 2021 ಪರೀಕ್ಷೆಗೆ ಕೇಳಲಾಗಿದೆ. ಎ ಪುಪ್ಪಸಕ ಅಭಿಧಮನಿಗಳು, ಬಿ ಮಹಾಪಧಮನಿ, ಸಿ ಅಭಿಧಮನಿಗಳು, ಡಿ ಪುಪ್ಪಸಕ ಅಪಧಮನಿಗಳು. ಉತ್ತರ ಡಿ ಪುಪ್ಪಸಕ ಅಪಧಮನಿಗಳು. ಪುಪ್ಪಸಕ ಅಪಧಮನಿಗಳ ಕಾರ್ಯವೇನೆಂದರೆ ಅವು ಹೃದಯದಿಂದ ಆಕ್ಸಿಜನ್ ರಹಿತ ರಕ್ತವನ್ನು ಶ್ವಾಸಕೋಶಗಳಿಗೆ ತೆಗೆದುಕೊಂಡು ಹೋಗುತ್ತವೆ.